ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಶ್ರೀ ಸದ್ಗುರು ಅಸ್ಟ್ರಾಲಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ಈ ದಿನದ ಪಂಚಾಂಗ ಶ್ರವಣ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ಧನಿಷ್ಠ ನಕ್ಷತ್ರ, ಇಂದ್ರಯೋಗ, ಬಾಳವ ಕರ್ಣ, ಮಂಗಳವಾರ. ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಚಂದ್ರಗ್ರಹ ಆರಾಧನೆ ಅನುಷ್ಠಾನ ತಿಳಿಯೋಣ. ನವಗ್ರಹಗಳಲ್ಲಿ ಚಂದ್ರನು ಎರಡನೆಯ ಗ್ರಹ. ಮಾತೃಕಾರಕ, ಮನೋಕಾರಕ, ಅಮೃತ ಸ್ವರೂಪ, ಆಹ್ಲಾದ, ತಂಪನ್ನ, ಸೌಖ್ಯವನ್ನ ಕೊಡುತ್ತಾರೆ. ಮನುಷ್ಯನ ಜೀವನದಲ್ಲಿ ಚಂದ್ರಗ್ರಹದ ಪಾತ್ರ ಬಹುಮುಖ್ಯ. ಚಂದ್ರನಿಂದ ಮನಸ್ಸಿನ ಸ್ಥಿತಿ, ಆಲೋಚನೆ, ಎಡನೇತ್ರ, ಎದೆಯ ಭಾಗ, ಸ್ತನಗಳು, ಕುತ್ತಿಗೆ, ವಕ್ಷಸ್ಥಳ, ತಾಯಿ ಮತ್ತು ಸ್ತ್ರೀ ಸಂಬಂಧ ವಿಷಯ, ಧನಧಾನ್ಯ ಇನ್ನು ಮುಂತಾದ ವಿಷಯಗಳನ್ನ ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನು ಗೋಚಾರ ಮತ್ತು ಜನನ ಲಗ್ನ ಜಾತಕದಲ್ಲಿ ಅಶುಭನಾಗಿದ್ದರೆ ಮನಸ್ಸಿನ ಅಸ್ಥಿರತೆ, ಗೊಂದಲ, ದುಷ್ಟ ಚಿಂತನೆಗಳು, ತಾಯಿ ಮತ್ತು ಸ್ತ್ರೀಯರೊಂದಿಗೆ ವಿರೋಧ, ಅಸಭ್ಯ ನಡತೆ, ಅನೈತಿಕ ಸ್ತ್ರೀ ಸಂಬಂಧ ವ್ಯಸನಗಳು, ವಕ್ಷಸ್ಥಳ ಹೊಟ್ಟೆ ಕರುಳು ಸಂಬಂಧಿತ ಕಾಯಿಲೆಗಳು, ಶೀತಜ್ವರ, ಅರೆ ಉಚ್ಚತನ, ಜಲಗಂಡ, ನೀರಿನಲ್ಲಿ ಬಿದ್ದು ಅಪಮೃತ್ಯು ಕಂಟಕಗಳು, ಮೂತ್ರರೋಗ, ಬಂಧುಗಳೊಂದಿಗೆ ವಿರೋಧ, ಸ್ತ್ರೀಯರಿಂದ ಧನನಾಶ, ಗೃಹದಲ್ಲಿ ಅಶಾಂತಿ, ಮಾನಸಿಕ ದೈಹಿಕ ಬಲಹೀನತೆಯನ್ನ ಅನುಭವಿಸುತ್ತಾನೆ. ಇನ್ನು ಚಂದ್ರನು ವ್ಯಕ್ತಿಯ ಜಾತಕದಲ್ಲಿ ಶುಭನಾಗಿ ಬಲಿಷ್ಠನಾಗಿದ್ದರೆ ಮನಸ್ಸಿನ ನಿಗ್ರಹ, ದೃಢ ಮನಸ್ಸು, ಸದಾ ಒಳ್ಳೆಯ ಚಿಂತನೆ, ತಾಯಿ ಮತ್ತು ಸ್ತ್ರೀಯರೊಂದಿಗೆ ಉತ್ತಮ ಬಾಂಧವ್ಯ, ಕುಟುಂಬದಲ್ಲಿ ಶಾಂತಿ, ನೆಮ್ಮದಿಯ ಜೀವನ, ದೇವಾಲಯ, ಪವಿತ್ರ ಕ್ಷೇತ್ರಗಳಲ್ಲಿ ಗಂಗಾ ಸ್ನಾನ, ಸ್ತ್ರೀ ದೇವತಾ ಆರಾಧನೆಯಿಂದ ಶುಭ, ಆಕರ್ಷಕ ಮುಖ, ಮೃದು ಮಾತುಗಳು, ಎಲ್ಲರನ್ನೂ ಆಕರ್ಷಿಸುವ ಸ್ವಭಾವ, ಉದ್ಯೋಗ ವ್ಯವಹಾರದಲ್ಲಿ ಸಫಲತೆ, ಸೂಕ್ಷ್ಮ ಮತಿಗಳಾಗಿ ಎಲ್ಲರೊಂದಿಗೂ ಸ್ನೇಹ ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ. ವೀಕ್ಷಕರೇ, ಇನ್ನು ಪರಿಹಾರವನ್ನ ತಿಳಿದುಕೊಳ್ಳೋಣ. ಪರಿಹಾರಕ್ಕೆ ಬೇಕಾಗುವ ವಸ್ತುಗಳು: ಅರ್ಧ ಕೆಜಿ ಅಕ್ಕಿ, ಅರ್ಧ ಮೀಟರ್ ಬಿಳಿ ಕಾಟನ್ ಬಟ್ಟೆ, ಪೂಜಾ ಸಾಮಗ್ರಿಗಳು. ಸೋಮವಾರ ಇಲ್ಲವೇ ನಿಮ್ಮ ಜನ್ಮ ನಕ್ಷತ್ರದ ದಿನ ಮನೆಯ ದೇವರ ಕೋಣೆಯಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು ಸಂಕಲ್ಪ ಮಾಡಿ ದೀಪ ಪೂಜೆ, ಗಣಪತಿ ಗುರು ದೇವರನ್ನ ಸ್ಮರಿಸಿ, ಬಿಳಿಯ ಬಟ್ಟೆಯಲ್ಲಿ ಅಕ್ಕಿಯನ್ನ ಕಟ್ಟಿ ಪೂಜೆ ಮಾಡಿ, ಆರತಿ ನೈವೇದ್ಯ ಮಾಡಿ, ಸ್ಕ್ರೀನ್ ಮೇಲೆ ತಿಳಿಸಿರುವ ಮಂತ್ರವನ್ನ 108 ಸಾರಿ ಜಪ ಅನುಷ್ಠಾನ ಮಾಡುವುದು. ಮಂತ್ರ ಹೀಗಿದೆ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಮಂತ್ರ ಇನ್ನೊಮ್ಮೆ ಹೇಳುತ್ತೇವೆ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಬೀಜ ಮಂತ್ರವನ್ನ 108 ಸಾರಿ ಅನುಷ್ಠಾನ ಮಾಡಿ, ತದನಂತರದಲ್ಲಿ ಚಂದ್ರಗ್ರಹದ ಗಾಯತ್ರಿ ಮಂತ್ರ. ಆ ಮಂತ್ರ ಹೀಗಿದೆ: ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತ ತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಇನ್ನೊಮ್ಮೆ ಮಂತ್ರ ಹೇಳುತ್ತೇವೆ: ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತ ತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್.
ಈ ಮಂತ್ರವನ್ನ 12 ಸಾರಿ ಜಪವನ್ನ ಮಾಡಿ. ತದನಂತರದಲ್ಲಿ ಚಂದ್ರನನ್ನ ಧ್ಯಾನಿಸುವುದು. ಆ ಧ್ಯಾನ ಹೀಗಿದೆ: ಓಂ ದದಿಶಂಖ ತುಷಾರಾಭಂ ಕ್ಷೀರೋದ್ಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಇನ್ನೊಮ್ಮೆ ಹೇಳುತ್ತೇವೆ: ಓಂ ದದಿಶಂಖ ತುಷಾರಾಭಂ ಕ್ಷೀರೋದ್ಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ ಎಂದು ಪ್ರಾರ್ಥಿಸಿ, ಪೂಜೆ ಮಾಡಿದ ಸಾಮಗ್ರಿಗಳನ್ನು ಬ್ರಾಹ್ಮಣರು, ಜಂಗಮ ಗುರುಗಳು ಇಲ್ಲವೇ ಸುಮಂಗಲ ಸ್ತ್ರೀಯರಿಗೆ ದಾನ ಕೊಡುವುದು. ಇಲ್ಲವಾದಲ್ಲಿ ಶ್ರೀ ಗೌರೀದೇವಿ, ಶ್ರೀ ದುರ್ಗಾ ಮಾತಾ, ಚಾಮುಂಡೇಶ್ವರಿ ಇಲ್ಲವೇ ಗ್ರಾಮ ದೇವತೆಗಳಿಗೆ ದಾನ ಕೊಟ್ಟು ಬಂದಲ್ಲಿ ಚಂದ್ರಗ್ರಹದಿಂದ ಬರುವ ಎಲ್ಲ ರೀತಿಯ ದೃಷ್ಟ ಅರಿಷ್ಟ ಪರಿಣಾಮಗಳು ಪರಿಹಾರವಾಗಿ ಸುಖ ಶಾಂತಿ ದೊರೆಯುತ್ತದೆ. ವೀಕ್ಷಕರೇ, ಈ ತಂತ್ರ ಸಾರವನ್ನ ನೀವು ಆಚರಿಸಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ತಿಳಿಸಿ, ನಿಮಗೂ ನಿಮ್ಮ ಕುಟುಂಬಕ್ಕೆ ಚಂದ್ರಗ್ರಹದ ಆಶೀರ್ವಾದ ರಕ್ಷಣೆ ಸಿಗಲಿ ಎಂದು ಆಶಿಸುತ್ತೇವೆ. ವೀಕ್ಷಕರೇ, ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ, ವಾಸ್ತು ದೋಷಗಳಿಗೆ ಜಾತಕವನ್ನ ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನ ತಿಳಿಸುತ್ತೇವೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನ ಸಂಪರ್ಕಿಸಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.